ಎಂದರೇನು? ರಾಜ್ಯವನ್ನಾಳುವ ಮೂಲ ಕಾನೂನುಗಳೇ ಸಂವಿಧಾನ. ಸರಿ, ಎರಡನೇ ತಂಡಕ್ಕೆ ರಾಷ್ಟ್ರದ ಮುಖ್ಯಸ್ಥರನ್ನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆ ಯಾವುದು? ಗಣತಂತ್ರ ವ್ಯವಸ್ಥೆ. ಸರಿಯಾದ ಉತ್ತರ, 2 ಅಂಕ ಸರ್. ಮೂರನೇ ತಂಡಕ್ಕೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಅಲ್ಲಿ ವೈರ್ ಶ್ರೀಶಾಂತ್ ವೈರ್. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ? ಮೂರನೇ ತಂಡ ಬೇಗ ಪಾಸ. ಓಕೆ ಪಾಸ್. ಸರ್ವೋಚ್ಚ ನ್ಯಾಯಾಲಯವನ್ನು ಕರೆಯುತ್ತಾರೆ ಸರ್. ನಾಲ್ಕನೇ ತಂಡಕ್ಕೆ ಬೋನಸ್ ಅಂಕ, ಮೂರನೇ ತಂಡಕ್ಕೆ 0. ನಾಲ್ಕನೇ ತಂಡಕ್ಕೆ ನೇರ ಪ್ರಶ್ನೆ. ಸಾರ್ವತ್ರಿಕ ವಯಸ್ಕ ಮತದಾನ ಹಕ್ಕು ಎಂದರೇನು? ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಎಂದರೇನು? ಎಸ್, 18 ವರ್ಷ ಮೇಲ್ಪಟ್ಟ ಎಲ್ಲ ಭಾರತೀಯ ಪೌರರಿಗೆ ಮತದಾನದ ಹಕ್ಕನ್ನು ನೀಡುವುದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸರಿಯಾದ ಉತ್ತರ ಸರ್. ನಾಲ್ಕನೇ ತಂಡಕ್ಕೆ 2 ಅಂಕ, ನಾಲ್ಕನೇ ತಂಡಕ್ಕೆ 2 ಅಂಕ. ಐದನೇ ತಂಡಕ್ಕೆ ಪ್ರಶ್ನೆ. ಸುಮೀರ್, ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ಸರಿಯಾದ ಉತ್ತರ ಸರ್. ವೆರಿ ಗುಡ್. ಈಗ ಮತ್ತೆ ಅಲ್ಲಿಂದ ಬರೋಣ. ಈಗ ನೆಕ್ಸ್ಟ್ ಸುತ್ತು. ಈಗ ಸರ್ ಎರಡನೇ ಸುತ್ತು. ಇದು ಕೊನೆಯ ಸುತ್ತು ಸರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿರುವ ಮೂಲಭೂತ ಹಕ್ಕು ಯಾವುದು? ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿರುವ ಮೂಲಭೂತ ಹಕ್ಕು ಯಾವುದು? ತಪ್ಪು ಉತ್ತರ. ಹಿಂಗೆ ಬರುತ್ತಲ್ಲ. ಸಂವಿಧಾನಬದ್ಧ ಪರಿಹಾರದಕ್ಕೂ ಸರಿಯಾದ ಉತ್ತರ ಸರ್. ಬೋನಸ್ ಅಂಕ ಇವರಿಗೆ. ನಿಮಗೆ ನೇರ ಪ್ರಶ್ನೆ. ಈಗ ಜಾತ್ಯತೀತತೆ ಎಂದರೇನು? ಜಾತ್ಯತೀತತೆ ಎಂದರೇನು? ಪಾಸ ಹೇಳಿ ಹೇಳಿ ಸುಚ್ಚು. ಪಾಸ ಎಸ್. ಎಲ್ಲಾ ಧರ್ಮಗಳನ್ನ ಸಮಾನವೆಂದು ತಿಳಿಸಿಕೊಡುವ ವ್ಯವಸ್ಥೆನ ಜಾತ್ಯತೀತ ವ್ಯವಸ್ಥೆ ಅಂತೀವಿ ಸರ್. ಅವರು ಪೂರ್ಣ ಹೇಳಿಲ್ಲ. ಮೂರನೇ ತಂಡಕ್ಕೆ ಬೋನಸ್ ಅಂಕ. ನೇರ ಪ್ರಶ್ನೆ ನಿಮಗ. ಸಂವಿಧಾನದ ಕೈಗನ್ನಡಿ ಎಂದು ಯಾವುದನ್ನು ಕರೆಯುತ್ತಾರೆ? ಪ್ರಸ್ತಾವನೆ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕೆಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 6 ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಶಿಕ್ಷಣ ಒಂದು ಕಡ್ಡಾಯ ಮೂಲಭೂತ ಹಕ್ಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಶ್ರೀಶಾಂತ ತಪ್ಪು. 21 ವಿಧಿ ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ಯಾವುದೇ ಅಂಕ ಇಲ್ಲ. ಒಂದನೇ ತಂಡಕ್ಕೆ ಬೋನಸ್ ಅಂಕ ಮತ್ತು ಪ್ರಶ್ನೆ. ಈಗ ಸಂಸದೀಯ ವ್ಯವಸ್ಥೆಯನ್ನ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸಂಸದೀಯ ವ್ಯವಸ್ಥೆಯನ್ನ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸಂಸದೀಯ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಪಾಸ. ತಪ್ಪು ಉತ್ತರ. ಒಂದನೇ ತಂಡ. ಸಂಸದೀಯ ವ್ಯವಸ್ಥೆಯನ್ನು ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಐರ್ಲೆಂಡ್. ತಪ್ಪು ಉತ್ತರ. ಬ್ರಿಟನ್ ದೇಶದಿಂದ ತೆಗೆದುಕೊಳ್ಳಲಾಗಿದೆ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ ಬೋನಸ್ ಅಂಕ ಸರ್. ಸೊ ಇಲ್ಲಿಗೆ ಈ ಸುತ್ತು ಮುಕ್ತಾಯ. ಈಗ ಬಹು ಆಯ್ಕೆ ಸುತ್ತನ್ನು ನಾವು ಮಾಡೋಣ. ಇಲ್ಲಿ
ಆಮೇಲೆ ಬರ್ತದೆ ನೋಡ್ರಿ. ಏ ಬಹು ಆಯ್ಕೆ ಸುತ್ತೊಳಗ ಮೊದಲು ಏನ್ ಪ್ರಶ್ನೆ ಕೇಳಿರ್ತೀವಿ, ಅವ್ರು ಕೊಡ್ಲಿಲ್ಲ ಅಂದ್ರ ನೆಕ್ಸ್ಟ್ ತಂಡಕ್ಕೆ ಅಷ್ಟ ಅವಕಾಶ. 3 ಮತ್ತು 4ನೇ ತಂಡಕ್ಕೆ ಬಹು ಆಯ್ಕೆ ಪ್ರಶ್ನೆ ಪಾಸ್ ಆಗೋದಿಲ್ಲ. ನಾ ಹೇಳೋದಂತ ನಿಮ್ಗ 1ನೇ ತಂಡದವ್ರು ಹೇಳಿಲ್ಲ ಅಂದ್ರೆ 2ನೇ ತಂಡಕ್ಕೆ ಪಾಸ್ ಆಗತ್ತಾ ಅಷ್ಟೇ. ಮತ್ 3ನೇ ತಂಡ 4ನೇ ತಂಡಕ್ಕೆ ಆಗುದಿಲ್ಲ. ಅಲ್ಲಿಗೆ ಅದು ಕ್ವಶನ್ ಇದು ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಾಗ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ನಮ್ಮ ಸಂವಿಧಾನ 1ನೇ ತಂಡಕ್ಕೆ ನಮ್ಮ ಸಂವಿಧಾನವು ಡ್ಯಾಶ್ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಕೇಳಿ ಪ್ರಶ್ನೆ, ನಮ್ಮ ಸಂವಿಧಾನವು ಡ್ಯಾಶ್ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. 1 ಅಧ್ಯಕ್ಷೀಯ ಪದ್ಧತಿ, 2 ಒಕ್ಕೂಟ ಪದ್ಧತಿ, 3 ಅರೆ ಒಕ್ಕೂಟ ಪದ್ಧತಿ, 4ನೇದು ಸರ್ವಾಧಿಕಾರ ಪದ್ಧತಿ. ಅಧ್ಯಕ್ಷೀಯ ಪದ್ಧತಿ, ಒಕ್ಕೂಟ ಪದ್ಧತಿ, ಅರೆ ಒಕ್ಕೂಟ ಪದ್ಧತಿ, ಸರ್ವಾಧಿಕಾರ ಪದ್ಧತಿ. ಒಕ್ಕೂಟ ಪದ್ಧತಿ ಸರಿಯಾದ ಉತ್ತರ. ಆ ದೇಶದಾಗ 1ನೇ ತಂಡಕ್ಕೆ 1ನೇ ತಂಡ ಈಗ